Good morning, students. Welcome to our social science class. See, today we are going to start with a new lesson from your second semester. That is the Mughals and the Marathas. Very important chapter and very interested chapters. Okay, the Mughals and the Marathas. See, when the Delhi Sultans become weakened, see Babur defeated the Ibrahim Lodi in the battle of first Panipat, that is in 1526, and he came to power. Okay, when the Delhi Sultans become weakened and the last king of Delhi Sultan, that is Ibrahim Lodi, he become very weakened. That's why at the time the Babur defeated him in the battle of first Panipat and acquired the Delhi Sultanate. See, let's discuss about Babur. The period of Mughals is 1526 to 1707, such a huge duration. Okay, 1526 to 1707 duration is the period of Mughals in India, especially in the north part. ಭಾರತದ ಉತ್ತರ ಭಾಗದಲ್ಲಿ ಮೊಘಲ್ಸ್ ಆಡಳಿಕೆಯನ್ನು ನಾವು ಈ ಟೈಮಲ್ಲಿ ನೋಡ್ತೀವಿ. ಸೊ ದ ಫೌಂಡರ್ ಆಫ್ ಮೊಘಲ್ ಡೈನೆಸ್ಟಿ ಇಸ್ ಬಾಬರ್. ಓಕೆ, ಸೊ ಬಾಬರ್ he belongs to Turkestan. Okay, especially Babur, who established the Mughal rule, he belongs to the Turkestan. His father name is Umar Sheikh Mirza. He is the head king of a small kingdom called Paragana. ಸೊ ಬಾಬರನ ತಂದೆ ಉಮರ್ ಶೇಖ್ ಏನಿದ್ದಾರೆ, ಅವರು ತುರ್ಕಿಸ್ತಾನಕ್ಕೆ ಸಂಬಂಧಪಟ್ಟಂಥವ್ರು, ಅಲ್ಲಿ ಬರುವಂಥ ಒಂದು ಪರಗಣದ ಒಬ್ಬ ರಾಜನಾಗಿರ್ತಾನೆ. ಬಟ್ ಆಫ್ಟರ್ ದ ಡೆತ್ ಆಫ್ ಹಿಸ್ ಫಾದರ್, ಏನು ಬಾಬರನ ತಂದೆಯ ಮರಣದ ನಂತರ, he came to power. Babur ascended the throne at a very tender age, at the 11th year. So 11-year boy ascended the throne. ಅವರ ತಂದೆಯ ಮರಣ ನಂತರ ಬಾಬರ್ ಕೇವಲ 11 ವರ್ಷದ ಬಾಲಕ ಆ ಒಂದು ಸಂಸ್ಥಾನದ ಒಂದು ರಾಜನಾಗ್ತಾನೆ. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಹಿಸ್ ರಿಲೇಟಿವ್ಸ್ ಆ್ಯಂಡ್ ದ ಆಫೀಸರ್ಸ್ ದೇ ಸ್ಟಾರ್ಟೆಡ್ ಗಿವಿಂಗ್ ಎ ಟಾರ್ಚರ್ ಟು ಬಾಬರ್ ಆ್ಯಂಡ್ ದೇ ಡಿಫಿಟೆಡ್ ಹಿಮ್ ಆ್ಯಂಡ್ ಹಿ ಸೆಟ್ ಬ್ಯಾಕ್ ಟು ಹೋಮ್. ಏನು ಅವನು ಆಡಳಿತಕ್ಕೆ ಬಂದಿರ್ತಾನೆ ಬಾಬರ್, ಅವನಿಗೆ ಸಾಕಷ್ಟು ಒಂದು ಕಾನ್ಸ್ಪಿರೆನ್ಸರಿ ಮಾಡಿ, ಒಂದು ಟಾರ್ಚರ್ ಮಾಡಿ ಅವನ ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಆ್ಯಂಡ್ ಹಿ ಬಿಕೇಮ್ ನೊಮ್ಯಾಡ್. ಆಸ್ತಿ, ಅದು ಅಧಿಕಾರ ಎಲ್ಲವನ್ನ ಕಳ್ಕೊಂಡು ಬಾಬರ್ ಒಬ್ಬ ನೊಮ್ಯಾಡ್ ಲೈಫ್ ಆಗಿ, ಅಂದರೆ ಅಲೆಮಾರಿಯಾಗಿ ಜೀವನ ನಡೆಸ್ತಾ ಇರ್ತಾನೆ. ದಿಸ್ ಈಸ್ ಲೆಡ್ ಟು ದ ಇನ್ವ್ಯಾಂಡ್ ಆಫ್ ಇಂಡಿಯಾ. ಆವಾಗ ಅವನಿಗೆ ಭಾರತದ ಕಡೆ ಗಮನ ಬರುತ್ತೆ. ಬಾಬರ್ಗೆ ಯಾಕೆ ನಾನು ಭಾರತದ ಮೇಲೆ ದಾಳಿ ಮಾಡಿ ಅಲ್ಲಿನ ಸಂಪತ್ತನ್ನು ಯಾಕೆ ಲೂಟಿ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅವನ ಮೈಂಡಲ್ಲಿ ಬರುತ್ತೆ. ಸೊ ಅಟ್ ದ ಟೈಮ್ ಹಿ ಎಂಟರ್ ಟು ಇಂಡಿಯಾ ಆ್ಯಂಡ್ ದ ಲಾಸ್ಟ್ ಕಿಂಗ್ ಆಫ್ ಡೆಲ್ಲಿ ಸುಲ್ತಾನ್ ವಾಸ್ Ibrahim Lodi. He defeated Ibrahim Lodi in 1526 in the battle of first Panipat and established the foundation for the Mughal Empire. Within a short period of 4 years, ಕೇವಲ 4 ವರ್ಷದಲ್ಲೇ ಬಾಬರ್ ನೋಡಿ 1526ಗೆ ಅವನು ಮೊಘಲ್ ಸಂಸ್ಥಾನವನ್ನು ಸ್ಥಾಪನೆ ಮಾಡ್ತಾನೆ. ಕೇವಲ 4 ವರ್ಷ ಮಾತ್ರ ಅವನು ಆಡಳಿತವನ್ನು ಮಾಡ್ತಾನೆ. ಅಷ್ಟೊತ್ತಿಗೆ ಸಾಕಷ್ಟು ಪ್ರದೇಶಗಳನ್ನು ವಶ ಮಾಡ್ಕೊಳ್ತಾನೆ. ನೋಡಿ ಯಾವ್ಯಾವು ಅಂತಂದರೆ, he made the Delhi as his capital and he started acquiring of or conquering of other places, especially Medeneria, Chanderi and Mewada and Rana ಸಂಗ್ರಾಮ್ ಸಿಂಗ್ ಆಫ್ ಮೇವಾಡ. ಸಾಕಷ್ಟು ಮೇವಾಡ, ಚಾಂದೇರಿ ಆ್ಯಂಡ್ ಮೆದಿನೇರಿಯಾ ಸಾಕಷ್ಟು ಪ್ರದೇಶಗಳ ಏನು ಇಂಪಾರ್ಟೆಂಟ್ ಆಡಳಿತ ಮಾಡುವಂಥ ಪ್ರದೇಶಗಳಿದ್ವು, ಅವೆಲ್ಲವನ್ನು ವಶ ಮಾಡ್ತಾನೆ. ವೆರಿ ಶಾರ್ಟ್ ಆಫ್ 4 ಇಯರ್ಸ್, ಅತಿ ಕಡಿಮೆ ಟೈಮಲ್ಲೇ ಅವನು ಪ್ರದೇಶಗಳನ್ನು ವಶ ಮಾಡ್ಕೊಳ್ತಾನೆ. ಆ್ಯಂಡ್ ಬಾಬರ್ ಕನ್ಕರ್ಡ್ ವಾಸ್ ನಾಟ್ ಓನ್ಲಿ ದಟ್ Delhi Sultans, he also conquered ಘೋಗ್ರಾ ಆ್ಯಂಡ್ ಕಣ್ವಾ, ಗೋಗ್ರಾ ಮತ್ತು ಕಣ್ವಾ ಪ್ರದೇಶಗಳನ್ನು ಸಹ ವಶ ಮಾಡ್ಕೊಳ್ತಾನೆ. ಆ್ಯಂಡ್ ಹಿ ಎಸ್ಟಾಬ್ಲಿಷ್ಡ್ ಮೊಘಲ್ ಓವರ್ ಎ ಲಾರ್ಜ್ ಇನ್ ನಾರ್ತ್ ಇಂಡಿಯಾ. ಸೊ ಭಾರತದಲ್ಲೇ ಉತ್ತರ ಭಾರತದ ಸಾಕಷ್ಟು ಪ್ರದೇಶಗಳನ್ನು, ಮೇವಾಡ ಆಗಿರ್ಬೋದು, ಮೆದಿನೇರಿ ಆಗಿರ್ಬೋದು, ಚಾಂದೇರಿ ಆಗಿರ್ಬೋದು, ಗೋಗ್ರಾ ಆಗಿರ್ಬೋದು, ಕಣ್ವಾ ಆಗಿರ್ಬೋದು, ಎಲ್ಲ ಪ್ರದೇಶಗಳನ್ನು ವಶ ಮಾಡಿಕೊಂಡು ಒಂದು ದೊಡ್ಡ ಒಂದು ಪ್ರದೇಶವಾಗಿ ಮಾಡ್ತಾನೆ. ಆ್ಯಂಡ್ ಡೆಲ್ಲಿ ಬಿಕಮ್ ದ ಕ್ಯಾಪಿಟಲ್ ಸಿಟಿ ಆಫ್ ಮೊಘಲ್ಸ್. ಸೊ ನೆಕ್ಸ್ಟ್ ಈಸ್ ಹುಮಾಯೂನ್. ಹುಮಾಯೂನ್ ಕೇಮ್ ಟು ಪವರ್ ಅಟ್ 1530. ಅಂದರೆ ಬಾಬರನ ನಂತರ 1530ಯಲ್ಲಿ ಒಂದು ಹುಮಾಯೂನ್ ಆಡಳಿತಕ್ಕೆ ಬರ್ತಾನೆ. ಬಟ್ ಹುಮಾಯೂನ್ ಬಂದಾಗ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಇರುತ್ತೆ.
he faced a lot of problems because ರಿಲೇಟಿವ್ಸ್ ಅವನ ವಿರುದ್ಧ ದಂಗೆ ಹೇಳ್ತಾರೆ, ಅವನ ಮೇಲೆ ಟ್ರಸ್ಟ್ ಮಾಡ್ದಲೆ ಅವನ ವಿರುದ್ಧ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆ್ಯಂಡ್ ಅಫ್ಘಾನ್ಸ್ ದೊರೆಗಳ ಒಂದು ಆಡಳಿತ ಆ್ಯಂಡ್ ಶೇರ್ ಶಾ, ವೆರಿ ಇಂಪಾರ್ಟೆಂಟ್ ಈಸ್ ಶೇರ್ ಶಾನ ದಾಳಿ, ಅವನ ಮತ್ತು ಹುಮಾಯೂನ್ನ ರಿಲೇಟಿವ್ಸ್ನ ಕುತಂತ್ರಗಳು, ಅಫ್ಘಾನ್ಸ್ನ ಒಂದಿದು. ಹಾಗಾಗಿ ಹುಮಾಯೂನ್ ಬೇಗ ತನ್ನ ಪ್ರದೇಶಗಳನ್ನು ಕಳ್ಕೊಳ್ತಾನೆ. ಅಟ್ ಫೈನಲಿ ಹುಮಾಯೂನ್ ಹೂ ವಾಸ್ ಡಿಫಿಟೆಡ್ ಬೈ ಶೇರ್ ಶಾ ಸಾಟ್ ಶೆಲ್ಟರ್ ಇನ್ ಸಿಂಧ್ ಪ್ರಾವಿನೆನ್ಸ್, ಪಂಜಾಬಲ್ಲಿ ಬರುವಂಥ ಒಂದು ಸಿಂಧ್ ಪ್ರಾವಿನೆನ್ಸಲ್ಲಿ ಅಲೆಮಾರಿ ಜನಾಂಗದರ ಜೊತೆ ಒಂದು ತಲೆಮರೆಸ್ಕೊಂಡಿರ್ತಾರೆ ಅಂತಾರೆ, ಆ ಥರ ಅವನು ಇರಬೇಕಾಗುತ್ತೆ. ಆ್ಯಂಡ್ ಹೂ ಕೇಮ್ ಟು ಪವರ್ ಆಫ್ಟರ್ ದ ಡೆತ್ ಆಫ್ ಶೇರ್ ಶಾ. ಏನು ಶೇರ್ ಶಾನಿಂದ ಡಿಫೀಟ್ ಆದಂಥ ಹುಮಾಯೂನ್ ಮತ್ತೆ ದೆಹಲಿಗೆ ಆಡಳಿತಕ್ಕೆ ಬರ್ತಾನೆ. ಯಾವಾಗ ಅಂದರೆ ಆಫ್ಟರ್ ದ ಡೆತ್ ಆಫ್ ಶೇರ್ ಶಾ. ಸೊ ಲೆಟ್ಸ್ ಸಿ ಹೂ ಇಸ್ ಶೇರ್ ಶಾ. ಓಕೆ, ಶೇರ್ ಶಾ ನಮ್ಮ ಪೀರಿಯಡ್ ಬಂದು 1540 to 1545, very only the 5 years of administration. See, Sher Shah is one of the most powerful person. See, his original name is Farid. Okay, Sher Shah na original ಹೆಸರು ಬಂದು ಫರೀದ್. He was the founder of Sher dynasty, Sur dynasty. Okay, Sher Shah ಏನಿದ್ದಾನೆ, he is the founder of Sur dynasty. ಸುರ್ ಅನ್ನೋದು ಒಂದು ಮನೆತನ. See, his childhood is not happy because when he was in a child, he lost his parents and he became a lonely person. Okay, see, his childhood was not happy because deprived of parents' love, he wandered about for some years. ಅಲೆಮಾರಿ ಥರ ಅಲ್ಲಿ ಇಲ್ಲಿ ಯಾರು ಆಶ್ರಯ ಕೊಡ್ತಾರೋ ಅವ್ರ ಹತ್ರ ಜೀವನ ಮಾಡ್ತಾ ಇರ್ತಾರೆ. ಹೂ ಶೇರ್ ಶಾ. See, when he was working under Sidhara Khan Lohani, the king of South Bihar, see, he killed the tiger with a single-handed. ಶೇರ್ ಶಾ ಹೀಗೆ ಅಲ್ಲಿ ತಂದೆ ತಾಯಿಯ ಪ್ರೀತಿ ಕಳ್ಕೊಂಡು ಅವ್ರು ಇದನ್ನು ಕಳ್ಕೊಂಡು ಅವನು ಏನು ಮಾಡ್ತಾನೆ, ಮನೆಯಿಂದ ಹೊರಗಡೆ ಬಂದು ಅಲೆಮಾರಿ ಜೀವನ ಮಾಡ್ತಾ ಇರ್ತಾನೆ. ಹೀಗೆ ಅಲೆಮಾರಿ ಜೀವನ ಮಾಡುವಾಗ ಅವನಿಗೆ ಭಾರಾ ಖಾನ್ ಅನ್ನುವಂತಹ ಒಬ್ಬ ಲೋಹನಿ ಮನೆತನದ ದೊರೆ ಏನು ಸೌತ್ ಬಿಹಾರಿನ ಒಬ್ಬ ರಾಜರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಅವರ ಸಾಮ್ರಾಜ್ಯದಲ್ಲಿ ಒಂದು ಅಚಾನಕ್ಕಾಗಿ ಒಂದು ಟೈಗರ್ ಎಂಟ್ರಿ ಆಗುತ್ತೆ. ಸೊ ಆ ಹುಲಿಯನ್ನು ಅವನು ಸಿಂಗಲ್ ಹ್ಯಾಂಡೆಡಲ್ಲಿ ಕೊಳ್ತಾನೆ. ಸೊ ಆವಾಗ ಏನು ಫರೀದ್ ಅಂತ ಅವನ ಹೆಸರಿತ್ತು, ಅವನನ್ನು ಶೇರ್ ಖಾನ್ ಅಥವಾ ಶೇರ್ ಶಾ ಅಂತೇಳಿ ಅವನ ಹೆಸರು ಬದಲಾಗುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಹಿ ಎಂಟರ್ಡ್ ಟು ಎ ಬಾಬರ್ ಆರ್ಮಿ. ಅವನು ಅದಾದಮೇಲೆ ಅವನು ಯಾವಾಗ ತುಂಬ ಪವರ್ಫುಲ್ ಆಗ್ತಾನೆ ಅವಾಗ ಅವನು ಬಾಬರನ ಆರ್ಮಿಯಲ್ಲಿ ಜಾಯಿನ್ ಆಗ್ತಾನೆ. See, when he took over the administration in India, Sher Shah played a significant role and he defeated Humayun itself and conquered Punjab, Sindh, Multan, Gwalior, Malwa, Raisantambur and other places. ಬಾಬರ್ ಆಡಳಿತಕ್ಕೆ ಬಂದ ಮೇಲೆ ಅಷ್ಟೊತ್ತಿಗಾಗಲೇ ಶೇರ್ ಶಾ ಸಹ ನಿಧಾನವಾಗಿ ಬೆಳೀತಾ ಇರ್ತಾನೆ. ಸೊ ಈಸಿಯಾಗಿ ಹುಮಾಯೂನ್ನ ಡಿಫೀಟ್ ಮಾಡಿ ಮಾಳ್ವಾ, ರಣತಂಬೂರ್, ರೈಸಂತಂಬೂರ್, ಪಂಜಾಬ್, ಸಿಂಧ್ ಪ್ರದೇಶಗಳನ್ನು ವಶ ಮಾಡ್ಕೊಳ್ತಾನೆ. ಸೊ ನೆಕ್ಸ್ಟ್ ಈಸ್ administrative system of Sher Shah, very important. ಸೊ ಅವರ ಪೀರಿಯಡ್ ಬಂದು ಓನ್ಲಿ 5 years ಅಷ್ಟೇ ಅಡ್ಮಿನಿಸ್ಟ್ರೇಷನ್ ಆಡಳಿತ ಮಾಡಿರೋದು. ಆದರೆ ಇವತ್ತಿಗೂ ಸಹ ಅವರು ತಂದಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ. ಸಿ, ಶೇರ್ ಶಾ ಗೇವ್ ಮೋರ್ ಇಂಪಾರ್ಟೆನ್ಸ್ ಟು ಮಿಲಿಟರಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಮಿಲಿಟರಿಗೆ ತುಂಬಾ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದ. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ವಾಸ್ ಹೆಡೆಡ್ ಬೈ ಶೇರ್ ಶಾ ಇಟ್ ಸೆಲ್ಫ್. ಅವ್ರು ಯಾರ್ಯಾರಿಗೋ ಅಧಿಕಾರವನ್ನು ಕೊಟ್ಟಿರಲಿಲ್ಲ. ಶೇರ್ ಶಾ ಸ್ವತಃ ತಾನೇ ಅಧಿಕಾರವನ್ನು ಇಟ್ಕೊಂಡಿದ್ದ ವಿತ್ ದ ಹೆಲ್ಪ್ ಆಫ್ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್. ಅವನಿಗೆ ಏನು ಆಡಳಿತ ಬೇಕು, ಹೇಗೆ ಅಡ್ಮಿನಿಸ್ಟ್ರೇಷನ್ ಬೇಕು ಅದನ್ನೆಲ್ಲ ಅವನೇ ಮಾಡ್ಕೊಳ್ತಾ ಇದ್ದ. ಹೆಲ್ಪಿಗೆ ಮಾತ್ರ ಕೌನ್ಸಿಲ್ಸ್ ಆಫ್ ಮಿನಿಸ್ಟರನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದರು. ಆ್ಯಂಡ್ ಬೋತ್ ದ ಸಿವಿಲ್ ಆ್ಯಂಡ್ ಮಿಲಿಟರಿ ಯಾವುದೇ ಅಡ್ಮಿನಿಸ್ಟ್ರೇಷನ್ ಇದ್ದರೂ ಸಹ ಶೇರ್ ಶಾದೇ ಫೈನಲ್ ಡಿಸಿಷನ್ ಆಗ್ತಾ ಇತ್ತು. ಅಡ್ಮಿನಿಸ್ಟ್ರೇಷನ್ ಆಗಿರಲಿ, ಜಸ್ಟಿಸ್ ಆಗಿರಲಿ, ಮಿಲಿಟರಿ ರಿಕ್ರೂಟ್ಮೆಂಟ್ಸ್ ಆಗಿರಲಿ, ಎಲ್ಲವೂ ಸಹ ಸಿಂಗಲ್ ಹ್ಯಾಂಡಲ್ಲೇ ಹ್ಯಾಂಡಲ್ ಮಾಡ್ತಾಯಿದ್ರು. ಜಸ್ಟ್ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ನ ಹೆಲ್ಪಿಗೆ ಮಾತ್ರ ಶೇರ್ ಶಾ ಇಟ್ಕೊಳ್ತಾ ಇದ್ರು. ಆ್ಯಂಡ್ ದ ಎಂಟೈರ್ ಕಿಂಗ್ಡಮ್ ವಾಸ್ ಡಿವೈಡ್ ಇಂಟು ಸರ್ಕಾರ್, ಸಣ್ಣ ಸಣ್ಣ ಸರ್ಕಾರಗಳನ್ನಾಗಿ ಡಿವೈಡ್ ಮಾಡಿದರು. ಆ್ಯಂಡ್ ಪರಗಣಾಸ್, ಸಣ್ಣ ಸಣ್ಣ ಪರಗಣಗಳಾಗಿ ಮಾಡಿದರು. ಆ್ಯಂಡ್ ಕಾವಲರಿ, ಇನ್ಫ್ಯಾಂಟ್ರಿ ಆ್ಯಂಡ್ ದ ಎಲಿಫೆಂಟ್ ಆರ್ ದ ಡಿವಿಷನ್ಸ್ ಆಫ್ ದ ಆರ್ಮಿ. ಎಲ್ಲ ಇತ್ತು, ಕಾವಲರಿ ಇತ್ತು, ಇನ್ಫ್ಯಾಂಟ್ರಿ ಇತ್ತು, ಆ್ಯಂಡ್ ಆಲ್ಸೋ ಎಲಿಫೆಂಟ್ ಆರ್ಮಿನೂ ಸಹ ಇತ್ತು. ಆ್ಯಂಡ್ ಕಾವಲರಿ ಇಸ್ ದ ವೆರಿ ಪವರ್ಫುಲ್ ಬಿಕಾಸ್
ಅರಬ್ನಿಂದ ಕುದುರೆಗಳನ್ನು ತರಿಸ್ತಾ ಇರೋದ್ರಿಂದ ಅವರಲ್ಲಿ ಅಶ್ವದಳ ಅಂತ ಹೇಳ್ತೀವಿ, ಅದು ತುಂಬ ಪವರ್ಫುಲ್ ಆಗಿತ್ತು. ಆ್ಯಂಡ್ ಶೇರ್ಷಾ ಸ್ಟಾರ್ಟೆಡ್ ದ ಅಟೆಂಡೆನ್ಸ್ ಸಿಸ್ಟಮ್ ಫಾರ್ ದ ಸೋಲ್ಜರ್ಸ್ ಆ್ಯಂಡ್ ದ ಸ್ಟ್ಯಾಂಪಿಂಗ್ ಆಫ್ ದ ಹಾರ್ಸಸ್. ಅಟೆಂಡೆನ್ಸ್ ತೊಗೊಳ್ತಾ ಇದ್ರು ಡೈಲಿ, ಎಷ್ಟು ಜನ ನಮ್ಮ ಹತ್ರ ಸೋಲ್ಜರ್ಸ್ ಇದ್ದಾರೆ, ಡೈಲಿ ಅವ್ರು ಡ್ಯೂಟಿಗೆ ಬರ್ತಾ ಇದ್ದಾರೋ ಇಲ್ವೋ, ಏನಾದರೂ ಕಳ್ಳಾಟ ಆಡ್ತಾ ಇದ್ದಾರೇನೋ ಅಂಥೇಳಿ ಅಟೆಂಡೆನ್ಸ್ ಸಿಸ್ಟಮ್ ಆ್ಯಂಡ್ ದ ಸ್ಟ್ಯಾಂಪಿಂಗ್ ಆಫ್ ದ ಹಾರ್ಸಸ್ ವಾಸ್ ಇಂಟ್ರೊಡ್ಯೂಸ್ಡ್ ಅಟ್ ದ ಟೈಮ್ ಆಫ್ ಶೇರ್ಷಾ. ಆ್ಯಂಡ್ ಆರ್ಮಿ ವಾಸ್ ಡಿವೈಡೆಡ್ ಟು ಸ್ಮಾಲ್ ಯೂನಿಟ್ಸ್ ಕಾಲ್ಡ್ ಫೌಸ್. ಒಂದಷ್ಟು ಗ್ರೂಪ್ಗಳನ್ನು ಮಾಡ್ತಾಯಿದ್ರು, ಒಂದು ಗ್ರೂಪಿಗೆ ಒಂಥರ ಟ್ರೈನಿಂಗ್, ಇನ್ನೊಂದು ಗ್ರೂಪ್ ಇನ್ನೊಂದು ಟ್ರೈನಿಂಗ್. ಅಂದರೆ ಸಡನ್ನಾಗಿ 2-3 ಕಡೆಯಿಂದ ಏನಾದರೂ ಪ್ರಾಬ್ಲಮ್ಸ್ ಬಂದರೆ ಆ ಗ್ರೂಪ್ಗಳನ್ನು ಒಂದೊಂದು ಕಡೆ ಕಳಿಸೋದು. ಈಗೇನೋ ಯಾರೋ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಅಲ್ಲಿಗೆ ಒಂದು ಟ್ರೂಪ್ ಕಳಿಸೋದು, ಅಥವಾ ಏನೋ ನ್ಯಾಚುರಲ್ ಕೆಲಾಮಿಟೀಸ್ ಬಂದಿದೆ, ಅಲ್ಲಿಗೊಂದು ಟ್ರೂಪನ್ನು ಕಳಿಸೋದು. ಹಾಗೆ ಟೋಟಲ್ ಏನು ಅವ್ರದ್ದು ಹ್ಯೂಜ್ ಆರ್ಮಿ ಇತ್ತು, ದ ಆರ್ಮಿ ವಾಸ್ ಡಿವೈಡೆಡ್ ಟು ಸ್ಮಾಲ್ ಯೂನಿಟ್ಸ್ ಆ್ಯಂಡ್ ದ ಯೂನಿಟ್ಸ್ ಆರ್ ಕಾಲ್ಡ್ ಆಸ್ ಎ ಫೌಸ್ ಆ್ಯಂಡ್ ಅದರ ಹೆಡ್ಡನ್ನು ಫೌಜ್ದಾರ್ ಅಂಥೇಳಿ ಕರಿತಾ ಇದ್ರು. ಆ್ಯಂಡ್ ಶೇರ್ಷಾ ಟುಕ್ ದ ಪರ್ಸನಲ್ ಇಂಟ್ರೆಸ್ಟ್ ಇನ್ ಆರ್ಗನೈಸಿಂಗ್ ಆ್ಯಂಡ್ ಸೂಪರ್ವೈಸಿಂಗ್ ದ ಆರ್ಮಿ. ಶೇರ್ಷಾ ಸ್ವತಃ ಮುಂದೆ ನಿಂತು ಆರ್ಮಿಯನ್ನು ನೋಡ್ಕೊಳ್ತಿದ್ರು. ಅಂದರೆ ಅವ್ರ ಸೆಲೆಕ್ಷನ್ ಆಫ್ ದ ಸೋಲ್ಜರ್ಸ್, ರಿಕ್ರೂಟ್ಮೆಂಟ್ಸ್ ಅಂತ ಹೇಳ್ತೀವಿ ನಾವು, ರಿಕ್ರೂಟ್ಮೆಂಟ್ಸ್ ಆಫ್ ದ ಸೋಲ್ಜರ್ಸ್, ಅವರ ಪೋಸ್ಟಿಂಗ್ಸ್, ಅವರ ಟ್ರೈನಿಂಗ್, ಅವರ ಸ್ಯಾಲ್ರಿ ಎಲ್ಲವನ್ನು ಸಹ ತುಂಬ ಕೇರ್ಫುಲ್ಲಾಗಿ ಶೇರ್ಷಾ ನೋಡ್ಕೊಳ್ತಾ ಇದ್ದ. ಆ್ಯಂಡ್ ಇನ್ನು ಲ್ಯಾಂಡ್ ರೆವೆನ್ಯೂ ಅಂತ ಬಂದರೆ, ಸೊ ವಾಟ್ ಆರ್ ದ ಅವೈಲಬಿಲಿಟಿ ಆಫ್ ದ ಲ್ಯಾಂಡ್ ಇತ್ತು, ಅದನ್ನು ಶೇರ್ಷಾ 3 ಭಾಗಗಳಾಗಿ ಮಾಡಿದ್ರು. ಬೇಸ್ಡ್ ಆನ್ ದ ಕ್ವಾಲಿಟಿ ಆಫ್ ದ ಲ್ಯಾಂಡ್, ಇರುವಂತಹ ಲ್ಯಾಂಡನ್ನು ಅದರ ಕ್ವಾಲಿಟಿಯ ಇದರಿಂದ 3 ಭಾಗ ಆಗಿ ಮಾಡಿದರು, ಗುಡ್, ಆವ್ರೇಜ್ ಆ್ಯಂಡ್ ಲೋವರ್. ಆ್ಯಂಡ್ ದ ಫಾರ್ಮರ್ಸ್ ದೇ ಹ್ಯಾವ್ ಟು ಪೇ ದ 1/3 ಆಫ್ ದ ಟ್ಯಾಕ್ಸ್. ಕಂಪಲ್ಸರಿ ದೇ ಹ್ಯಾವ್ ಟು ಪೇ ದ 1/3 ಆಫ್ ದ ಟ್ಯಾಕ್ಸ್. ಸೊ ಬೇಸ್ಡ್ ಆನ್ ದ ಫರ್ಟಿಲಿಟಿ ಆಫ್ ದ ಲ್ಯಾಂಡ್ ದೇ ಡಿವೈಡ್ ದ ಲ್ಯಾಂಡರ್ಸ್ ಆಸ್ good, average and lower, and based on the quality or based on the fertility of the land they have started the collecting of the tax. ಅರ್ಥ ಆಗ್ತಿದೆನಾ? ತುಂಬ ಮಣ್ಣು ಚೆನ್ನಾಗಿದೆ, ಎಷ್ಟು ಒಳ್ಳೆ ಬೆಳೆ ಬರುತ್ತೋ ಅದ್ರ ಮೇಲೆ ಟ್ಯಾಕ್ಸ್ ಕಲೆಕ್ಟ್. ಸೊ ಇದು ಲ್ಯಾಂಡ್ ಸರಿ ಇಲ್ಲ, ಎಷ್ಟೇ ನೀನು ಅದಕ್ಕೆ ಬೆಳೆ ಹಾಕು, ನೀರು ಹಾಕು, ಫರ್ಟಿಲಿಟಿ ಅಂದರೆ ಫರ್ಟಿಲೈಸರ್ಸ್ ಹಾಕು, ಏನು ಹಾಕಿದ್ರು ಬೆಳೆ ಬರಲ್ಲ ಅಂದರೆ ಅಲ್ಲಿಗೆ ಬೇರೆ ಒಂದು ಟ್ಯಾಕ್ಸ್ ಸಿಸ್ಟಮ್. ಈ ರೀತಿ ಬೇಸ್ಡ್ ಆನ್ ದ ಫರ್ಟಿಲಿಟಿ ಆಫ್ ದ ಲ್ಯಾಂಡ್ ಆ ಭೂಮಿಯನ್ನು ಡಿವೈಡ್ ಮಾಡಿದರು. ಆ್ಯಂಡ್ ಶೇರ್ಷಾ ವಾಸ್ ನೌನ್ ಫಾರ್ ದ ಇಂಪಾರ್ಷಿಯಲ್ ಜಸ್ಟಿಸ್. ಅವನ ಶೇರ್ಷಾ ಅವ್ರ ಕಾಲದಲ್ಲಿ ನ್ಯಾಯ ಅನ್ನೋದು ಎಲ್ಲರಿಗೂ ಈಕ್ವಲ್ ಆಗಿತ್ತು. ಆ್ಯಂಡ್ ಹೀ ಈಸ್ ಫೇಮಸ್ ಫಾರ್ ದ್ಯಾಟ್ ಓನ್ಲಿ, ದಟ್ ಈಸ್ ದ ಸುಲ್ತಾನ್ ಆಫ್ ದ ಫೇರ್ ಜಸ್ಟಿಸ್ ಅಂತನಿತ್ತು. ಏನೂ ಪಾರ್ಶಲಿಟಿ ಇರಲಿಲ್ಲ. ಇವ್ರು ನಮ್ಮವರು, ಇವರು ನಮಗೆ ಬೇಕಾದವರು ಅಥವಾ ನಮ್ಮ ಕುಟುಂಬದವರು, ಇವರು ತಪ್ಪು ಮಾಡಿದರೆ ಇವರಿಗೆ ಎಕ್ಸ್ಕ್ಯೂಸ್ ಕೊಡಬೇಕು, ಅದೇನೂ ಇರ್ತಾ ಇರಲಿಲ್ಲ. ಸೊ ಯಾರೇ ಏನೇ ತಪ್ಪು ಮಾಡಿದ್ರು ಸಹ ಇಂಪಾರ್ಷಲಿ, ಯಾರಿಗೂ ತಾರತಮ್ಯ ಮಾಡದೇ ಇರೋ ಹಾಗೆ ಶೇರ್ಷಾ ಜಸ್ಟಿಸನ್ನು ಕೊಡ್ತಾಯಿದ್ರು. ಸೊ ಹಿ ಈಸ್ ಫೇಮಸ್ ಫಾರ್ ದ್ಯಾಟ್ ಓನ್ಲಿ. ಶೇರ್ಷಾ ಅಂತಂದ್ರೆ ಇಂಪಾರ್ಷಿಯಲ್ ಜಸ್ಟಿಸ್ಗೆ ಹೆಸರುವಾಸಿ ಅಂತ ಹೇಳ್ಬೋದು. ಆ್ಯಂಡ್ ಎವ್ರಿ ವೆನ್ಸ್ಡೇ, ಪ್ರತಿ ವಾರದ ವೆನ್ಸ್ಡೇ ಅವರು ಈ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಳ್ತಾ ಇದ್ರು. ಯಾರಿಗೆ ಏನೇ ಸಮಸ್ಯೆಗಳಾಗಿರಲಿ ಅಲ್ಲಿ ಬಂದು ಅವ್ರ ಪ್ರಾಬ್ಲಮ್ಗಳನ್ನು ಹೇಳ್ಕೊಳ್ತಾ ಇದ್ರು ಆ್ಯಂಡ್ ಅದಕ್ಕೆ ಸೊಲ್ಯೂಷನನ್ನು ಕಂಡುಕೊಳ್ತಾ ಇದ್ರು. ಆ್ಯಂಡ್ ಶೇರ್ಷಾ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಸಿಲ್ವರ್ ಕಾಯಿನ್ಸ್, ದೋಸ್ ಆರ್ ಕಾಲ್ಡ್ ಆಸ್ ಎ ಧಾಮ್. ಶೇರ್ಷಾನ ಕಾಲದಲ್ಲಿ ಹೊಸ ಬೆಳ್ಳಿ ಕಾಯಿನ್ಗಳನ್ನು ಜಾರಿಗೆ ತರ್ತಾನೆ, ಅವುಗಳನ್ನು ಧಾಮ್ ಅಂಥೇಳಿ ಕರೆದ್ರು. ಅದರ ವೆಯ್ಟ್ ಬಂದು 180 ಲಿಕ್ವರೆನ್ಸ್, ಕಾಳುಗಳು ಒಂದು 180 ಇದು ಬರುವಂತಹ ವೆಯ್ಟಲ್ಲಿ ಆ ಒಂದು ಸಿಲ್ವರ್ ಕಾಯಿನನ್ನು ಜಾರಿಗೆ ತರ್ತಾರೆ. ಆ್ಯಂಡ್ ಆಲ್ ದ ಮೊಘಲ್ ಕಿಂಗ್ಸ್ ಫಾಲೋಡ್ ದ ಸೇಮ್ ಸಿಸ್ಟಮ್. ಎಲ್ಲ ನೆಕ್ಸ್ಟ್ ಆಡಳಿತಕ್ಕೆ ಬಂದಂತಹ ಮೊಘಲರು ಏನಿದ್ದಾರೆ, ಅಕ್ಬರ್ ಆಗಿರ್ಬೋದು, ಔರಂಗಜೇಬ್ ಆಗಿರ್ಬೋದು, ಎಲ್ಲರೂ ಸಹ ದೇ ಫಾಲೋಡ್ ದ ಸೇಮ್ ಸಿಸ್ಟಮ್ ಆಫ್ ಕಾಯಿನ್ಸ್. ಆ್ಯಂಡ್ ಇನ್ನೂ ಒಂದು ನಾವು ಶೇರ್ಷಾನ ಒಳ್ಳೆ ಗುಣ ಇರಬೇಕು ಅಂದರೆ, ಹೀ ಪ್ಲಾಂಟೆಡ್ ದ ಟ್ರೀಸ್ ಬೋತ್ ದ ಸೈಡ್ಸ್ ಆಫ್ ದ ರೋಡ್ಸ್ ಬಿಕಾಸ್ ಇಟ್ ವಾಸ್ ಹೆಲ್ಪಿಂಗ್ ಫಾರ್ ದ ಟ್ರಾವೆಲರ್ಸ್. ಯಾಕಂದರೆ ಇವಾಗ ಏನಾಗೆ ಜನರ ಹತ್ರ ಕಾರು ಬಸ್ಸು ಇರ್ತಾ ಇರಲಿಲ್ಲ, ದೇ ಹ್ಯಾವ್ ಟು ಯೂಸ್ ಬೈ ವಾಕ್. ಎಲ್ಲಿಗಾದ್ರೂ ಅವ್ರು ಹೋಗಬೇಕು ಅಂದರೆ ವಾಕ್ ಮಾಡಬೇಕಿತ್ತು, ಇಲ್ಲ ಹಾರ್ಸ್ಗಳ ಮೇಲೆ ಹೋಗಬೇಕಿತ್ತು, ಇಲ್ಲ ಬುಲ್ಲ ಕಾರ್ಸ್ ಹೋಗಬೇಕಿತ್ತು. ಸೊ ಅದಕ್ಕೇನಾಗ್ತಿತ್ತು, ಅವ್ರಿಗೆ ಬಿಸಿಲು ಬರುತ್ತೆ ಅಥವಾ ಮಳೆ ಬಂದರೆ ಅವ್ರಿಗೆ ಒಂದು ನೆರಳು ಅಥವಾ ಒಂದು ಇದು ಸಿಗ್ತಾ ಇರಲಿಲ್ಲ, ಸೆಕ್ಯೂರಿಟಿ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಶೇರ್ಷಾ ಏನು ಮಾಡಿದ್ರು ಅವ್ರ ಪೀರಿಯಡಲ್ಲಿ ಅಂದರೆ ರಸ್ತೆ 2 ಸೈಡ್ಸ್ಗೂ ಮರಗಳನ್ನು ಪ್ಲ್ಯಾಂಟ್ ಮಾಡಿದರು. ನೋಡಿ, one either side of the highway shade giving trees were planted and 1700 cells were constructed.
ಸೊ ಸೇರ್ಸ್ ಅಂದರೆ ರಿಲ್ಯಾಕ್ಸೇಷನ್ ಫಾರ್ ದ ಟ್ರಾವೆಲರ್ಸ್, ಅಂದರೆ ಈಗ ನಾವು ತಂಗುದಾಣಗಳು ಅಂತ ಕರಿತೀವಲ್ಲ, ಬಸ್ ಸ್ಟ್ಯಾಂಡ್ ಅಂಥೇಳಿ, ಆ ರೀತಿ ಟ್ರಾವೆಲರ್ಸ್ಗೆ ರೆಸ್ಟ್ ಮಾಡೋದಕ್ಕೆ, ತುಂಬ ನಡೆದು ಸುಸ್ತಾದಾಗ ಒಂದು ಹತ್ರ ಕುತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಒಂದು ರೆಸ್ಟ್ ಹೌಸ್ಗಳ ಥರ, ಶೆಲ್ಟರ್ ಹೌಸ್ಗಳ ಥರ ಮಾಡಿದ್ರು. ಆ ಥರದ 1700 ಶೆಲ್ಟರ್ ಹೌಸಸ್ಗಳನ್ನು ಸಹ ಅವರು ರೋಡ್ ಅಕ್ಕಪಕ್ಕ ಟ್ರಾವೆಲರ್ಸ್ಗೆ ಯೂಸ್ ಆಗಲಿ ಅಂಥೇಳಿ ಮಾಡಿದರು. ಸೊ ನಾವು ಮೊಘಲ್ ಆಳ್ವಿಕೆಯಲ್ಲಿ ಶೇರ್ ಶಾರು ಬಗ್ಗೆ ಸಹ ನಾವು ಫೋಕಸ್ ಮಾಡಬೇಕಾಗುತ್ತೆ. ಸೊ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತೇಳಿ ಹೇಳ್ಬೋದು. ಅವರು ತಂದಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವತ್ತಿಗೂ ಸಹ ನಾವು ಫಾಲೋ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ಅಕ್ಬರ್. Akbar was the son of Humayun, who was born in the Sindh Prant. So Sindh ಪ್ರಾಂತದಲ್ಲಿ ಜನನವಾಗ್ತಾನೆ. ಆಫ್ಟರ್ ದ ಡೆತ್ ಆಫ್ ಹುಮಾಯೂನ್ he came to power at the age of 14. ಎಲ್ಲ ಟೆಂಡರ್ ಏಜು, ಆಟ ಆಡೋ ವಯಸ್ಸಲ್ಲಿ ಇವರಿಗೆಲ್ಲ ಅಧಿಕಾರ ಸಿಗುತ್ತೆ. ಸೊ ಅಕ್ಬರ್ ಅಷ್ಟೇ ವೆರಿ ಟೆಂಡರ್ ಏಜ್, ಅಂದರೆ 14 ವರ್ಷದ ಹುಡುಗ ಇದ್ದಾಗಲೇ ಅವರಿಗೆ ಅಧಿಕಾರ ಸಿಗುತ್ತೆ. ಸೇಮ್ ಥಿಂಗ್, Akbar also faced so many problems because Hemu, the military general, Hemu was he occupied the Delhi Sultans, Mughal Sultan. ಸೊ 14 ವರ್ಷದ ಒಬ್ಬ ಬಾಲಕ ಅಧಿಕಾರಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಹೇಮು ಏನು ಮಾಡ್ತಾನೆ, ಆ ಒಂದು ಅಕ್ಬರನ ಮೇಲೆ ದಾಳಿಗೆ ಸಂಚು ರೂಪಿಸ್ತಾನೆ. ಸೊ ಅದನ್ನು ನಾವು ಅದು 1556 ನಡೆಯುತ್ತೆ. ಹೇಮು ಮತ್ತು ಅಕ್ಬರನ ನಡುವೆ ಒಂದು ಯುದ್ಧ ಆಗುತ್ತೆ. ಅದನ್ನು ನಾವು 1556 ಆಗುತ್ತೆ. ಅದನ್ನು ನಾವು ಸೆಕೆಂಡ್ ಪಾನಿಪಟ್ ಅಂತ ಕರಿತೀವಿ. ಯು ಹ್ಯಾವ್ ಟು ರಿಮೆಂಬರ್ ದ ಡೇಟ್ಸ್. 1526 is first battle of Panipat and 1556 is second battle of Panipat between Akbar and Hemu. Okay, but ಆ ಟೈಮಲ್ಲಿ ಅಕ್ಬರ್ ಗಾಟ್ ವಿಕ್ಟೋರಿಯಸ್ ಬಿಕಾಸ್ ಅಕ್ಬರನ ಒಬ್ಬ ಮಿಲಿಟರಿ ಜನರಲ್ ಅಥವಾ ಪ್ರೈಮ್ ಮಿನಿಸ್ಟರ್ ಏನಾಗಿದ್ದ ಬೈರಮ್ ಖಾನ್ ಸಂಪೂರ್ಣ ಯುದ್ಧದ ಜವಾಬ್ದಾರಿಯನ್ನು ತಗೊಳ್ತಾನೆ. ಯಾವುದೇ ಕಾರಣಕ್ಕೂ ಅಕ್ಬರ್ಗೆ ಸೋಲಾಗಬಾರ್ದು, ಹೇಮು ಈ ಯುದ್ಧದಲ್ಲಿ ಗೆದ್ದರೆ ಮತ್ತೆ ಮೊಘಲ್ ಎಂಪೈರ್ಗೆ ತೊಂದರೆ ಆಗುತ್ತೆ ಅಂಥೇಳಿ ಬೈರಮ್ ಖಾನ್ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡು ಈ ಸೆಕೆಂಡ್ ಪಾನಿಪಟ್ ವಾರಲ್ಲಿ ಅಕ್ಬರ್ಗೆ ಜಯ ಸಿಗುತ್ತೆ. ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಮೈಟಿ ಆರ್ಮಿ, ಅದಾದ ತಕ್ಷಣ ಏನು ಸೆಕೆಂಡ್ ಪಾನಿಪಟ್ ವಾರನ್ನು ಗೆದ್ದ ತಕ್ಷಣ ಅಕ್ಬರ್ ಅಲ್ಲಿಗೆ ಸ್ಟಾಪ್ ಮಾಡಲ್ಲ, ಹಾಗೆ ಮುಂದುವರಿಸ್ಕೊಳ್ತಾ ಹೋಗ್ತಾರೆ. ಅದಾದ ಮೇಲೆ ಅಕ್ಬರ್ ಸಾಕಷ್ಟು ಪ್ರದೇಶ ಗೆಲ್ತಾರೆ. ಯಾವ್ಯಾವು ಅಂತಂದರೆ ಮಾಳ್ವಾ, ಜೈಪುರ್, ಕೊಂಡವಾನ್, ಚಿತ್ತೂರು, ರಣತಂಬೂರ್, ಕಲಿಂಜರ್, ಗುಜರಾತ್ ಆ್ಯಂಡ್ ಬೆಂಗಾಲ್. ಸಾಕಷ್ಟು ನಾರ್ತ್ ಇಂಡಿಯಾದ ಪ್ರದೇಶಗಳನ್ನು ಗೆಲ್ತಾರೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ವಾರ್ ಅಂದರೆ ಹಲ್ದಿಘಾಟ್. ನೀವು ರಾಣಾ ಪ್ರತಾಪ್ ಸಿಂಗ್ ಹೆಸರು ಕೇಳಿದಿರಲ್ವಾ? ಸೊ ಆಫ್ಟರ್ ದ ಡೆತ್ ಆಫ್ ದ ಫಾದರ್ ಆಫ್ ರಾಣಾ ಪ್ರತಾಪ್ ಸಿಂಗ್, ಏನು ಉದಯ್ ಸಿಂಗ್, ರಾಣಾ ಪ್ರತಾಪ್ ಸಿಂಗರ ತಂದೆ ಆದಂತಹ ರಾಣಾ ಉದಯ್ ಸಿಂಗ್ ಮರಣದ ನಂತರ ರಾಣಾ ಪ್ರತಾಪ್ ಸಿಂಗ್ ಅಧಿಕಾರಕ್ಕೆ ಬರ್ತಾರೆ. ಸೊ ಆವಾಗ ಅಕ್ಬರ್ ಏನು ಮಾಡ್ತಾನೆ, ಆ ರಾಣಾ ಪ್ರತಾಪ್ ಸಿಂಗನ್ನು ಸೋಲಿಸೋದಕ್ಕೆ ಅವನ ಮಿಲಿಟರಿ ಜನರಲ್ಸ್ ಆದಂತಹ ಮಾನ್ ಸಿಂಗ್ ಮತ್ತು ಅಸಫ್ ಖಾನನ ಒಂದು ನೇತೃತ್ವದಲ್ಲಿ ಒಂದು ಪಡೆಯನ್ನು ಕಳಿಸ್ತಾನೆ. ಸೊ ಆವಾಗ ರಾಣಾ ಪ್ರತಾಪ್ ಸಿಂಗಿಗೂ ಮತ್ತು ಮೊಘಲರ ಆರ್ಮಿಗೂ ಒಂದು ದೊಡ್ಡ ಯುದ್ಧ ಆಗುತ್ತೆ. ಸೊ ಅದನ್ನು ನಾವು ಹಲ್ದಿಘಾಟ್ ವಾರ್ ಅಂತಾನೆ ಕರಿತೀವಿ. ವೆರಿ ಇಂಪಾರ್ಟೆಂಟ್ ವಾರ್ ಇನ್ ಅವರ್ ಇಂಡಿಯನ್ ಹಿಸ್ಟ್ರಿ. ಓಕೆ, ಬಟ್ ಆ ಒಂದು ಯುದ್ಧದಲ್ಲಿ ರಾಣಾ ಪ್ರತಾಪ್ ಸಿಂಗ್ ಡಿಫೀಟ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಅಕ್ಬರನ ಸೇನೆಯಲ್ಲಿ ಜಯ ಗಳಿಸುತ್ತೆ. ಸೊ ಯಾವಾಗ ರಾಣಾ ಪ್ರತಾಪ್ ಸಿಂಗ್ ಸೋತ್ ಹೋಗ್ತಾನೆ ನೋಡಿ, ದ ಬ್ಯಾಟಲ್ ಅಟ್ ದ ಹಲ್ದಿಘಾಟ್ ದ ಮೊಘಲ್ ಆರ್ಮಿ ವಾಸ್ ವಿಕ್ಟೋರಿಯಸ್ ಆ್ಯಂಡ್ ದ ರಿಮೈನಿಂಗ್ ಸ್ಟೇಟ್ಸ್ ಆಫ್ ಕಾಶ್ಮೀರ್. ಯಾವಾಗ ರಾಣಾ ಪ್ರತಾಪ್ ಸಿಂಗ್ ಸೋತ್ ಹೋಗ್ತಾನೆ, ಉಳಿದಂತಹ ಎಲ್ಲ ಪ್ರದೇಶಗಳು ಆಟೋಮೆಟಿಕ್ಲಿ ಅಕ್ಬರನಿಗೆ ಸೇರ್ತವೆ. ಯಾವುದ್ಯಾವುದು ಅಂದರೆ ಕಾಶ್ಮೀರ್, ಸಿಂಧ್, ಒರಿಸ್ಸಾ, ಬಲೂಚಿಸ್ತಾನ್, ಕಂದಹಾರ್ ಆ್ಯಂಡ್ Ahmednagar came under the control of Akbar. Thus, the firm foundation for the Mughal dynasty was started. ಸೊ ಫಿರ್ಮ್ ಆದಂಥ ಒಂದು ಫೌಂಡೇಶನನ್ನು ಅಕ್ಬರ್ ಹಾಕ್ತಾನೆ. ಯಾಕಂದರೆ ಸಾಕಷ್ಟು ಪ್ರದೇಶಗಳು, ಚಿತ್ತೂರು, ಮಾಳ್ವಾ, ರಣತಂಬೂರ್, ರೈಸ್ತಂದೂರ್ ಎಲ್ಲ, ಕೊನೆಗೆ ನಾರ್ತ್ ಇಂಡಿಯಾದ ಕಾಶ್ಮೀರ್, ಬಲೂಚಿಸ್ತಾನ್ ಎಲ್ಲ ಪ್ರದೇಶಗಳು ಸಹ ಅಕ್ಬರನಿಗೆ ಬರ್ತವೆ. ಹಾಗಾಗಿ ದ ಎಂಟೈರ್ ನಾರ್ತ್ ಇಂಡಿಯಾ ಇಸ್ ಅಟ್ ದ ಕಂಟ್ರೋಲ್, ಅಂಡರ್ ದ ಕಂಟ್ರೋಲ್ ಆಫ್ ಮೊಘಲ್ಸ್ ಆಗುತ್ತೆ. So next, the Akbar's religious policies we will discuss in the next class. Take the points, read the textbook in your home.